ಸಿದ್ಧಬೈರಿ. ಹೌದು ಸಿದ್ಧಬೈರಿ ಹೌದು ಈ ಭಗವಂತ ಹೌದು ಹೌದು ಹೌದಿಲ್ಲ. ಹಾ ಹಾ 7 ತಲೆ ತನಕನು ಸೊನಾರಿ ಸಿದ್ಧಬೈರಿನೇ ಗುರು ಅದಾನ. ಹೌದು. ಅವ ಬಂದು ಎಲ್ಲಿಗೆ ಕಟ್ಟು ಮಾಡ್ದ ಅಂತ ಕೇಳಿದ್ರ ಎಲ್ಲಿಗಿರಿಪ್ಪ? ಸೋಮರಾಯ ತುಕ್ಕಪ್ಪರಾಯನ ಕಾಲ ಕೀರ್ತಿಲಿಂದ ಸೊನಾರಿ ಸಿದ್ಧಬೈರದ ಅಲ್ಲಿಗೆ ನಿತ್ತಾಟ. ಹೌದು ಹೌದು. ಮುಂದೆ ಬಂದು ಯಾರನ್ನು ಗುರು ಮಾಡ್ಕೊಂಡ್ರಿ ಇವರು? ಯಾರಿಪ್ಪ? ಹೋಲೂರು ಬೀರ ದೇವರು. ಹಾ ಹಾ ಬೀರ ದೇವರು ನನ್ನ ಗುರು ಮಾಡ್ಕೊಂಡು ಅವನ ಭಕ್ತಿಲಿಂದ ಹಾ ಮಾಡ್ಕೊತ ಬಂದ್ರು. ಹೌದು. ಮತ್ತ ಆಮೇಲೆ ರೇವಣ ಸಿದ್ಧ ಮತ್ತ ಗುರುವಾದ. ಹೌದು. ಬಹಳ ತರ ಗುರುಗಳು ಆಗ್ಯಾರ ಇಲ್ಲಿ. ಹೌದು ಹೋಗಿ. ನಮ್ಮ ಸಂಪ್ರದಾಯದೊಳಗೆ ಹೆಂಗದ ಹೆಂಗ? ಈ ಸದ್ಯಕ್ಕೇನೆ ಹಾ ಹಾ 4 ಮಂದಿ ಧರ್ಮರು, 21 ಮಂದಿ ಧರ್ಮರು, 101 ಮಂದಿ ಧರ್ಮರು, 1700 ಸಿದ್ರು. ಇವ್ರಿಗೆ ಎಲ್ಲರಿಗೆ ಗುರುಗೌರಿ ಸೋಮಲಿಂಗ ಒಬ್ಬನೇ ಗುರು ಅದಾನ. ಹೌದು ಹೌದು. ಗುರುಗೌರಿ ಸೋಮಲಿಂಗ ಒಬ್ಬನೇ, ಎಲ್ಲೆಲ್ಲಿ ಚೇಂಜ್ ಆಗಿಲ್ಲ. ಹೌದು ಒಬ್ಬನೇ ಅದಾನ, ಇನ್ನೂವರೆಗೆ ಎದುರು ಅದಾನ. ಅದಾನ. ಆದ್ರ ಕರೆ ಜಗದ್ಗುರು ರೇವಣ ಸಿದ್ದೇಶ್ವರ ಗುರು, ಹಾ ಹಾ ಸೊನ್ನಾರಿ ಸಿದ್ಧಬೈರಿ ಗುರು, ಹೌದು. ಮುಂದೆ ಬಂದಂಗ ಬೀರದೇವರ ಗುರು. ಹೌದು. ಇದು ಎಂತ ಯಾಕೆ ಯಾವ ಕಾರಣಾಂತರಗಳಿಂದ ಸೊನ್ನಾರಿ ಸಿದ್ಧಬೈರದ ಅಲ್ಲಿಗೆ ನಿತ್ತು. ಈ ಇತಿಹಾಸ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಇದರಿಂದ ಇಂಥ ಟೈಮ್ಗೆ ಇಂತಲ್ಲಿ ಅವ್ರದ್ದು ನಿತ್ತು ಸರಿ ತಲ್ಲಿಗೆ ಅಂತೇಳಿ ಹಾ ಹಾ ಹಿಂಗ ಉತ್ತರ ನೀವು ಹೇಳ್ಬೇಕು. ಹೇಳಬೇಕಲ್ಲ. ರೇವಣ ಸಿದ್ಧ ಬಂದ್ ಯಾವಾಗ ಗುರುವಾದ, ಹೌದು. ಬೀರದೇವ್ರು ಬಂದ್ ಯಾವಾಗ ಗುರುವಾದ, ಹಾ ಹಾ ಸೊನಾರಿ ಸಿದ್ಧಬೈರಿ ಯಾವಾಗ ಅಲ್ಲೇ ಗುರುವಾಗಿ ಅಲ್ಲೇ ನಿತ್ತ. ಹೌದ್. ಮುಂದೆ ಯಾಕ ಒಂದು ಕಾಯಮ ಬೆಳಪತ್ತು ಬರ್ಲಿಲ್ಲ ಅಂತಕ್ಕಂತ ಪ್ರಶ್ನೆ ನಮ್ಮ ಅದಾವು. ಹಾಲ ಮತ್ತ ಸಿದ್ಧಟ್ಟಿಗೆ ಒಳಗ ಹಾಲು ಮತ್ತ ಸಿದ್ಧಟಿ ಒಳಗ ಮೊದಲೊಂದು ಕೇಳಿವಿ, ಹಾ ಇದೊಂದು ಕೂಡಿ ಯಾಡದು ನಮ್ಮ. ಇದು ಸೊನಾರ್ ಸಿದ್ಧಬೈರಿಂದ ಯಾಕೆ ಕೇಳದಪ್ಪ ಅಂದ್ರೆ ಇಲ್ಲಿ ನಮ್ಮ ಅಪ್ಪನ ದೇವಸ್ಥಾನದ ಕೇಳು. ದೇವಸ್ಥಾನದ ನಮ್ಮ ಅಪ್ಪನ ಪವಾಡ ದೊಡ್ಡದ. ಹೌದಾ? ಅದಕ್ಕಾಗಿ ಈ ವಿಷಯ ನಾ ಇಲ್ಲಿ ಕೇಳ್ಬೇಕಾಗತ್ತಮ್ಮ. ಅದು ಮುಂದಿನ ಸಂದಿಗೆ ಇಲ್ಲಿಲ್ಲೇ ಹಿಂಗ್ ತಿಂತಾವ್ ಹಿಂಗ ಆಗ್ಯಾವ ಅಂತೇಳಿ ನಮ್ ಗುರುಗಳಾಗಿರ್ತಕ್ಕಂಥ ನಮ್ಮ ಕಾಕ ಅವ್ರು ಹೇಳಿದ್ರಪ್ಪ ಅಂತಂದ್ರ ಹಾ ಹಾ ಬಹಳ ಸಂತೋಷದ ಮಾತದ. ಬಹಳ ಮಾತಾಡ್ಲಾರ್ದೆ ನಾಲ್ಕು ನುಡಿ 4 ನುಡಿ ಚಾಲ ನಾಡಿ ಸರಜೋಡಿ ಕಲಾವಂತರಿಗೆ ಪಾಳೆ ಹೋಗ್ಲಿ. ಹೋಲಿ 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 ಮಾಡಬೇಕ್ರಿಪ್ಪ ಸರ. 2ನೇ ಸಂದಿನ ನಮಸ್ಕಾರಗಳನ್ನ ಹೇಳಿ ಹೇಳಿ ಹೇಳಿ. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ಹೌದು ಹೌದು. ಮಾಡಿ ಮಾಡಿ ಕೆಟ್ಟರ ಮನವಿಲ್ಲದ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ, ಹೌದ್ರಿಪ್ಪ ಹೌದು. ಮಾಡುವ ನೀಡುವ ನಿಜ ಗುಣ ಉಳ್ಳಡೆ, ಎಂತೊಲಿವನು ನಮ್ಮ ಕೂಡಲ ಸಂಗನ ಶರಣರು ಅಂತ ಹೇಳ್ತಾರ ಮಾತು. ಹೌದು ಹೌದು. ಇದೇ ಮಾತು ಯಾಕೆ ಹೇಳ್ತಾರಿಪ್ಪ ಸರ? ಹೆಂಗಾಯ್ತು ಯಾವಾರ ಅಂತ ಕೇಳಿರ್ತಮ್ಮ. ಹೆಂಗೈತ್ರಿಪ್ಪ ಯಾವಾರ? ಮಾತ ಅಂದ್ರೆ ಹೆಂಗಿರ್ತಾವ? ಹೆಂಗಿರ್ತಾವ್ರಿಪ್ಪ ಮಾತಂದ್ರ? ಮಾತು ಮಾತಾಡುದು ಒಂದು ಕಲೆ ಅದ. ಹೌದು ಹೌದು. ಕಲೆ ಅದ. ಮಾತಿನೊಳಗೂ ಒಂದು ಕಲೆ ಅದ. ಮಾತು ಮಾತಾಡೋದಂದ್ರ ಸುಮ್ಮನೆ ಮಾತಾಡಕ್ಕೂ ಬರಲ್ಲ, ಅದಕ್ಕೊಂದು ಕಲೆ ಇರ್ತೈತಿ. ಹೌದು ಹೌದು. ಬಣ್ಣ ಹಚ್ಚಬೇಕು. ಹೆಂಗ ಕಲೆ ಇರ್ತಾವ ತಮ್ಮ? ಹೆಂಗ್ರಿಪ್ಪ ಅದು ಕಲೆ? ಮಾತ ಒಳ್ಳೆವ್ ಮಾತಾಡ್ದಿ ಅಂದ್ರ ಮಾತುಗಳು ಉಪಯೋಗಕ್ಕೆ ಬರ್ತಾವ. ಮತ್ತ ಏನಾರೇ ಮಾತಾಡಕ್ ಹೋಗಿ ಹೆಂಗಾರೆ ಮಾಡಿದೆಪ್ಪ ಅಂತಂದ್ರ ಅದೇ ಮಾತು ಘಾತಕ್ಕತಿ. ಹೌದು. ಮಾತಿನಿಂದ ಘಾತ ಆಗ್ಯಾವ, ಬಾಳ ಎಷ್ಟೋ ಆಗ್ಯಾವ್ರಿಪ್ಪ. ಮಾತಿನಿಂದ ಘಾತ ಆಗ್ಯದ, ಮಾತಿನಿಂದ ಮಹಾಭಾರತ ಆಗ್ಯತಮ್ಮ. ಹೌದು ಹೌದು. ಹಿಂಗ ಮಾತುಗಳಲ್ಲಿ ಬಹಳ ನಮನ ಬರ್ತಾವ. ಹೌದಲ್ಲ? ಅದಕ್ಕೆ ಬಸವಣ್ಣವ್ರು ಒಂದು ಮಾತು ಹೇಳಿದ್ರು. ಅವರು ಅದು ಏನ್ರಿಪ್ಪ ಮಾತು ಹೇಳಿದ್ದು? ನುಡಿದರೆ ಮುತ್ತಿನ ಹಾರದಂತಿರಬೇಕು, ಹೌದಾ? ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ಹೌದಪ್ಪ ಹೌದು. ನುಡಿಯೊಳಗಾಗಿ ನಡೆಯದಿದ್ದರೆ ಎಂತೊಲಿವನು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ ಅವ್ರು. ಹೌದು ಹೌದ್ರಿಪ್ಪ ಹೌದಾ? ಮಾತುಗಳು ಬಹಳ ಚಂದ ಇರ್ಬೇಕಂತ ಹೇಳ್ತಾರ. ಹೌದಾ? ಹಿಂಗೆ ಆಗಿತ್ತಮ್ಮ. ಹೆಂಗಪ್ಪ? ಹೆಂಗಾಗಿತ್ತಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದ ಮಾತಾ? ಒಬ್ಬ ಹಳ್ಳಿ ಮನುಷ್ಯ ಏನ್ ಮಾಡಿದ ಅಂತ ಕೇಳಿದ್ರ, ಹೌದು. ಕುಳಗೇರಿ ಮನುಷ್ಯ ಒಬ್ಬವ. ಕುಳಗೇರಿ ಗ್ರಾಮದ ಹಳ್ಳಿ ಮನುಷ್ಯ ಏನ್ ಮಾಡಿದ ಅಂದ್ರ, ಹೌದು. ಮುದ್ದಬಹುದು ಮನುಷ್ಯ. ಹೊಲ್ಲಾಗ ಹತ್ತಿ ಬೆಳೆದಿದ್ರು, ಹತ್ತಿ ಪೀಕ್ ಬಂದಿತ್ತು. ಹಾ 1-2 ಚೀಲ ತಗೊಂಡು ಜತ್ತಕ್ಕೆ ಮಾರ್ಲಕ್ ಹೋಗಿದ್ದವ. ಹೌದು ಹೌದು. ಜತ್ತ ತಾಲೂಕಿಗೆ ಹೋಗಿದ್ದ. ಆ ಜತ್ತ ತಾಲೂಕಿಗೆ ಮಾರ್ಲಕ್ ಹೋಗಿದ್ದ. ಹತ್ತಿ ಮಾರ್ದ, ರೊಕ್ಕ ದಬಾಶಿ ಬಂದು. ಹೌದು. ರೈತನ ಬಳಿ ಬಂದು ಆ ರೊಕ್ಕ ದಬಾಶಿ ಬಂದ್ಗಳ ಕಿಶದಾಗ ರೊಕ್ಕ ಇಟ್ಕೊಂಡು ಸುಮ್ ಊರಿಗೆ ಬರ್ಬೇಕಿಲ್ಲ. ಹೌದು. ಒಂದರ ಕುರ್ಸಾಲೆ ಗುಣನೂ ಇದ್ದು ಬಲ್ಯಾಕ ನಮ್ ಸಾಗಾರ್ನಂಗ. ಊರಿಗೆ ಬರ್ಲಿಲ್ಲ. ಅವ ಒಂದು ಪಟ್ಟಿ ಅಂಗಡಿಗೆ ಹೋಗಿ ಒಂದ್ ದೊಡ್ಡ ಸಿಕ್ರೆಟ್ ಹಿಡ್ಕೊಂಡು ಶೇದ್ ಕೊತ್ತೇನದ ಆ ತಾಟಿ ಒಳಗ್ ಹೊಂಟ. ಹೌದು ಹೌದು. ಪಟ್ಟಿ ಅಂಗಡಿಗೆ ಹೋಗಿ ಸಿಗರೇಟ್ ಕೈ ಹಿಡ್ದ. ಬಾಜಾರದೊಳಗೆ ಅಡ್ಡಾಡ್ಕೋತ ಅಕಡೆಮ್ ಇಕಡೆಮ್ ಹಳ್ಳಿ ಮನುಷ್ಯ. ಹೌದು. ಮನುಷ್ಯಮ್ಮ ಅಕಡೆಮ್ ಇಕಡೆಮ್ ನೋಡ್ಕೋತ ಹೋಗ್ರದಾಗ ಒಂದ್ ಅಂಗಡಿ ಮೇಲೆ ಅವನು ನೆದ್ರ ಬಿತ್ತು. ಹೌದು. ಒಂದ್ ಅಂಗಡಿ ಮೇಲೆ, ಇಂಥ ಅಂಗಡಿ ಮೇಲ. ಆ ಅಂಗಡಿ ಮೇಲೆ ನೆದ್ರ ಬಿತ್ತು. ಅಂಗಡಿ ಮೇಲೆ ಒಂದು ಬೋರ್ಡ್ ಕಟ್ಟಿದ್ರ ತಮ್ಮ. ಏನಂತ ಕಟ್ಟಿದ್ರಿಪ್ಪ? ಏನಂತ ಬೋರ್ಡ್ ಕಟ್ಟಿದ್ರಪ್ಪ ಅಂತಂದ್ರ, ಏನ್ರಿಪ್ಪ ಅದು? ಇದು ಮಾತ ಮಾರುವ ಅಂಗಡಿ. ಹೌದು ಹೌದು. ಇದು ಮಾತು ಮಾರುವಂತ ಅಂಗಡಿ. ಇದು ಚಾದ ಅಂಗಡಿ ಅಂತ ಗೊತ್ತಾಗ್ತದ. ಇದು ಚಾದ ಅಂಗಡಿ ಅಂದ್ರೆ ಚಾದ ಅಂಗಡಿ ಬೋರ್ಡ್ ಹಾಕಿರ್ತಾರ ಅದ್ರ ಮೇಲ. ಹೌದಲ್ಲ? ಇವನ ಅಂಗಡಿ ಮೇಲೆ ಏನ್ ಬೋರ್ಡ್ ಇತ್ತು? ಮಾತು ಮಾರುವ ಅಂಗಡಿ. ಮಾತು ಮಾರುವ ಅಂಗಡಿ ಅಂತ ಅದ್ರ ಮೇಲೆ ಬೋರ್ಡ್ ಇತ್ತು. ಇದು ಸುಮ್ ಹೋಗ್ಬೇಕಿಲ್ಲ. ಇವ ಅಂದ ಎಂತ ಮಾತ್ರೆ ಮಾರ್ತಿರ್ಬೇಕಪ್ಪ ಇವ ಅಂದವ. ಇವನ ಒಲೆ ನೋಡೋಣ ಒಂದ್ ಜರ ಅಳಿಗಾಡಿಸಿ.
ಬೋಡ ಅಂಗಡಿ ಮೇಲೆ ಕಟ್ಟ್ಯಾನ. ರೊಕ್ಕರೆ ಬಾಳಿದ್ದು ಹತ್ತಿ ಕಿಸಿದಾಗ ತುಂಬಿತ್ತು. ಎಂತ ಮಾತ್ರ ಕೇಳಿ ಬಿಡ್ಬೇಕಂತ ಹೇಳಿಕೆ ಹೋದ. ಹೌದಾ? ಏನ್ ಮಾರ್ತಿಪ್ಪ ನೀ ಅಂತ ಕೇಳ್ದವ ಅಲ್ಲಿ ವ್ಯಾಪಾರ ಮಾಡೋಂಗ ಮಾಲಕ್ಕಿಗ. ಹೌದು ಅದೇನಂದ ನಾ ಮಾತು ಮಾರ್ತೀನಿ ಅಂದ ಅಂಗಡಿ ಮಾಲಕ. ಎಂತ ಮಾತ್ರ ಹೇಳ್ತಪ್ಪ, ಹೆಂಗೊಂದು ಮಾತು ಹೇಳ್ತಿ? ಹಾ, ನಿನ್ನ ಮಾತಾರ ಎಷ್ಟು ತುಟ್ಟಿಯವ? 2,000 ರೂಪಾಯಿಗೆ ಒಂದು ಮಾತ ತಗೋ. 2,000 ರೂಪಾಯಿಗೆ ಒಂದು ಮಾತಾ? ಬಾಳ ತುಟ್ಟಿಯವ ಮಾತ. ಒಂದು ಮಾತಿನ ಬೆಲೆ 2,000 ರೂಪಾಯಿ ಅದ ಅಂದವ. ಹೌದು. ಹಂಗಾರ 2,000 ರೂಪಾಯಿ ಕೊಟ್ರೆ ಮಾತು ಹೇಳ್ತಾನ ಹಂಗ ಆಯ್ತಲ್ಲ ಅಂದವ. ಹೌದು. ಹೇಳ್ತೀನಿ ಕೊಡು 2,000 ನೋಡೋದು ಅಂದವ. ಹೌದು. ಒಂದ್ ಗಳ ಇದು 2,000 ಕೊಡ್ತಪ್ಪ ಕಿಶೆದಾಗ ತೆಗೆದು ಹತ್ತಿ ಮಾರಿದ್ರು ಹಾಕಿದ್ದು. ಹೌದು. 2,000 ರೂಪಾಯಿ ಕೊಟ್ಟ. 2,000 ರೂಪಾಯಿ ಕೊಟ್ಟಗಳ ಮಾಲಕ್ ಏನ್ ಹೇಳ್ದವ? ಮಾತು ಮಾರವ ಏನ್ ಹೇಳ್ದಾರಪ್ಪ? ಎಲ್ಲಿ ಜಗಳ ನಡೆದಿರ್ತ ನೋಡು, ಅಲ್ಲಿ ನಿಂತು ನೋಡಬೇಡ, ನಿಮ್ ಮನೆಗೆ ನೀ ಹೋಗಂದವ. ಜಗಳ ಮಾತ್ರ ನಡೆದಲ್ಲಿ ನಿಂದ್ರಬೇಡ, ನಿಮ್ ಮನೆಗೆ ನೀ ಹೋಗು. ಎಲ್ಲಿ ಜಗಳ ನಡೆದಿರ್ತ ನೋಡು, ಅಲ್ಲಿ ನಿಂತು ಹೊಟ್ಟೆ ಕೇಳಬೇಡ, ನೋಡಬೇಡ, ನಿಮ್ ಮನೆಗೆ ಹೋಗು ಅಂತ ಹೇಳ್ದವ. ಇದು ಇಷ್ಟೇ ಮತ್ತೆ 2,000 ತಗೊಂಡಾರಿ. ಇಷ್ಟೇ ಮತ್ತೆ 2,000 ಅಂದ. ಇವ ಅಂದ ಹಳ್ಳಿ ಮನುಷ್ಯ ಸಿಟ್ಟು ಬತ್ತಿವಂಗ. ಹೌದು, ಸಾಗರ ಅಂತವನಿಗೆ. ಬಿಡು ಅಪ್ಪ, ಇಂಥವ್ ನಮ್ಮ ಊರಾಗ ದಿನ ನಡೀತಾವ ಇವೆಲ್ಲ. ನಡೀತಾವ, ನಮ್ಮ ಊರ ನಡೆಯವು. ಇಂಥ ಮಾತಿಗೆ 2,000 ಕೊಡ್ತಾರ ತಾನನ್ ರೊಕ್ಕ ಅಂದಿವ. ಕೊಡ್ತೇ ನನ್ನ ಮಗನ? ಇಲ್ಲ, ಮಗನ ಗೆದ್ದಿ ಹೊಡೆದಿನಿ, ಹೇಳಿ ತಗೊಂಡ್ ಹೋಗಿನಿ ಅಂತ ಹೇಳ್ದವ. ಹೋಗು. ಒಂದಿದು ತಲೆ ತುರುಸ್ ಗೊತ್ತಾ? ನಡಿ ಈ ಕಡೆ, ಗುಡಿ ಕಡಿ. ಸುಟ್ಟು ಬಿಡಿಸಿ ಅದಕ್ಕೊತ್ ಹೊಂಟಿತ್ತು. ಹೌದು. ಬಂದ ಎಲ್ಲಿ? ಕುಳಗೇರಿ ಬಸ್ ಸ್ಟ್ಯಾಂಡ್ ಮೇಲೆ ಬರೋದ್ರ ಗೌಡ ಕುಲಕರ್ಣಿ ಜಗಳ ನಡೆದಿತ್ತಪ್ಪ. ಹತ್ತಿತ್ತು ಜಗಳ ಆಗಸ ಕುಳಗೇರಿ ಆಗ ಜಾಗ. ಬಸ್ ಸ್ಟ್ಯಾಂಡ್ ಮೇಲೆ ಗೌಡ ಕುಲಕರ್ಣಿ ಜಗಳ ನಡೆದಿತ್ತು. ಹೌದು. ಅಲ್ಲಿ ಯಾರು ಕೇಳೋರಿದ್ದಿಲ್ಲ, ಸುಮ್ ಹೋಗ್ಬೇಕಿಲ್ಲ. ಆ ಗೌಡ ಕುಲಕರ್ಣಿ ಜಗಳ ನೋಡ್ಲಕ್ ಹೋಗಿ ನಿಂತಪ್ಪ. ಹೌದು, ಮಾತು ಕೇಳ್ಕೊಂಡ್ ಬಂದವ. ಅಗದಿ ಅವ್ರು ಜಗಳ ಆಡ್ತಾರ. ಒಂದ್ ಸಣ್ಣ ಹಾಕಿ ನೋಡ್ತಾನ, ಯಾರು ಇದ್ದಿದ್ದಿಲ್ಲ. ಗೌಡನ ಕೈಯಾಗ ಇಂತ ಕಲ್ಲ. ಕುಲಕರ್ಣಿ ಕೈಯಾಗ ಒಂದು ಕಲ್ಲ. ಕುಲಕರ್ಣಿ ಕೈಯಾಗ ಒಂದ್ ಇಂತ ಕಲ್ ಹಿಡಿದಿದ್ರು ಅವ್ರು. ಹಿಡಿದು ಇವ ಇವ್ ಹೊಡಿ ಹೊಡೆದ್ ರಗತ್ತು ದಳಗರ್ಲೆಕ್ಕತ್ತು. ಹೌದಾ? ರಗತ್ತು ಸೋರ್ಲಕ್ಕತ್ತು. ಮುಂದೆ ಕೇಸ್ ಆಗಿ ಬಿಡ್ತು, FIR ಆಯ್ತು. ಜತ್ತಿಗೆ ಹೋದ್ರು. ಜತ್ತಿಗೆ ಹೋಗಿ ಕೇಸ್ ಆಯ್ತು, FIR ಆಯ್ತು. ಕೋರ್ಟಿಗೆ ಹೋಗಿ ಬಿತ್ತದ ಮುಂದ. ಬಿತ್ತ ಮುಂದ ಅಲ್ಲಿ ಏನ್ ಕೇಳ್ತಾರ? ರೊಕ್ಕ ರೂಪಾಯಿ ಮೊದಲಿಗೆ ಕೇಳಲ್ಲ, ಸಾಕ್ಷಿ ಕೇಳ್ತಾರ ಅವರು. ಮಾತ ಮಾರನ್ನ ಕೇಳಿಲಿ ಮಾತಾ. ಸಾಕ್ಷಿ ಕೇಳ್ತಾರ. ಸಾಕ್ಷಿ ಯಾರಂದ್ರ ಇವನೇ ಅದನ್ನ ಹತ್ತಿ ಮಾರಕ್ ಹೋದವನೇ. ತಗೋ, ಇದು ಮಾತು ಕಲ್ತ ಬಂದಿದ್ದು. ಆ ಗೌಡನು ಇವನ ಹೆಸರು ಹೇಳ್ತಾನ, ಈ ಕಡೆ ಕುಲಕರ್ಣಿನೂ ಇವನ ಹೆಸರು ಹೇಳ್ತಾನ. ಯಾರಿಗೆ ಹೇಳಬೇಕಮ್ಮ? ಇವ ಯಾರಂತೆ ಸಾಕ್ಷಿ ಹೇಳ್ಬೇಕು. ಹೌದಾ? ಅವಾಗ ಬಂದ್ರ ಅವ್ರ ಮನೆಗೆ. ಮೊದಲ ಕುಲಕರ್ಣಿ ಬಂದ. ಇವಂಗ ಬಂದ ಅಂದ, ಮಗನ ನಾ ಊರು ಕುಲಕರ್ಣಿ ಅದೀನಿ. ಏನಾರೇ ಮಾತು ಸಾಕ್ಷಿ ಹೇಳ್ದಿ? ನೀ ಏನಾರ ಹೆಚ್ಚು ಕಮ್ಮ ಮಾತಾಡ್ದಿಯಪ್ಪ ಅಂತಂದ್ರ ನಿನ್ ಹೊಲ ಕಾದಗ ಪತ್ರ ಒಟ್ಟು ನನ್ನ ಬಲ್ಯಾವ. ನಾಳೆಗೆ ನಿನ್ನ ಪರಿಹಾರ ಹಾಕುದಿಲ್ಲ, ಮಳೆ ಬಾಳ ಆಗ್ಯದ ಮಗನ. ಪರಿಹಾರ ಹಾಕುದಿಲ್ಲ, ನನ್ನಂತೆ ಸಾಕ್ಷಿ ಹೇಳ್ಬೇಕಂತ ಇವನು ಅತ್ತಾನ. ಅವ ಊರು ಗೌಡ ಬಂದ. ಅವನು ಮಗನೇ, ನಾವು ಊರು ಗೌಡದ ಮೀಸಿ ಬಾಳ ಉದ್ದವ. ನಾವು ಊರು ಗೌಡದಿನ ಮಗನ ಹೆಚ್ಚು ಕಮ್ಮ ಕುಲಕರ್ಣಿ ತರ್ಪೆ ಸಾಕ್ಷಿ ಹೇಳ್ದೆ ಅಂದ್ರ ನೀನು ಊರಾಗ ಸಂಸಾರ ಮಾಡಕೂಡುದಿಲ್ಲ ಅಂದ ಇವ. ಹೌದು, ಗೌಡನ ಸಿಟ್ಟ ಬತ್ತು. ಇದಕ್ ಹುಚ್ಚ ಹಿಡಿತಪ್ಪ. ಅದೇ ಮಾತು ನಾವು ಹುಚ್ಚ ಹಿಡಿದಕ್ಕೆ ಇವ ಅಂದ, ಇನ್ನೊಂದು ಮಾತು ಕೇಳಿ ಮಾತ್ರ ಕೇಳಿ ಕೊಂಡ್ಕೊಂಬರ್ಬೇಕಂದಿವ. ಮತ್ತ ಜತ್ತಕ್ ಹೋದ. ಆ ಜತ್ನೊಳಗ ಬೋರ್ಡ್ ಏನ್ ಕಟ್ಟಿದ್ನಲ್ಲ ಅದೇ ಅಂಗಡಿಗೆ ಹೋದ. ಹೌದು. ಇನ್ನೊಂದ್ 2,000 ರೂಪಾಯಿ ತಗೋರಿ, ಇನ್ನೊಂದು ನನಗ್ ಮಾತು ಹೇಳಿ ಕೊಡ್ರಿ ಅಂದ್ ನೀವು ಹೋಗಿ. ಅವ ಅಂದ, ತಾ 2,000 ರೂಪಾಯಿ ಅಂದವ. 2,000 ರೂಪಾಯಿ ತಂದ್ಕೊಳ್ಳ ತಗೋ. 2,000 ಅಂದಗಳೇ ಒಂದ್ ಮಾತು ಹೇಳ್ದ. ಏನ್ ಹೇಳಿದ್ರಿಪ್ಪ? ಒಟ್ಟು ಯಾರು ಏನ್ ಕೇಳಿದ್ರು ಊನಿ ಅನ್ಬೇಕು ನೀ ಅಂದಿವ. ಮೂಕುರ್ ಟೈಪ್ ಐಡಿಯಾ ಮಾಡಬೇಕು. ಒಟ್ಟ ಮುಕ್ಕು ಟೈಪ್ ಮಾಡ್ಬೇಕು. ಹೋಗಿ ನಂದ ಇಟಿಯ ಮಾತಂದ 2,000. ಹೌದು. ಅದು ಮಾತಾಡ್ತೇದ ಹೋಗಂದ. ಹೌದು. ಬರೋದ್ರಾಗ ಮುಂಜಾನೆ ಗೌಡ್ನು ಕುಲಕರ್ಣಿ ಅಲ್ಲಿಗೆ ಜತ್ತಕ್ ಹೋಗ್ಬೇಕಲ್ಲ. ಹೌದು, ಕೋರ್ಟಿಗೆ ಹೋಗ್ಬೇಕು. ಒಂದು ಒಂದೇ ಬಸ್ ಇತ್ತು. ಬಸ್ಸಿಗೆ ಹೊಸ ಮಂದಿ ಕೂಡಿ ಕೂತಾರ. ಹೌದು. ಹೊಸ ಮಂದಿ ಕೂಡಿ ಕೂತಾರ. ಈ ಕಡೆ ಕುಲಕರ್ಣಿನೂ ಟಿಕೆಟ್ ಅವಂದೇ ತಗೋತಾನ, ಗೌಡ್ನು ತಗೋತಾನೆ, ಗೌಡ್ನು ತಗೋತಾನ. ಹೌದು. ಇಬ್ರು ಟಿಕೆಟ್ ತಗೊಂಡ್ರು. ಆದ್ರೂ ಕೋರ್ಟಿಗೆ ಜತ್ತಿಗೆ ಕೋರ್ಟ್ನಾಗ ಹೋದ್ರು. ಸಾಕ್ಷಿ ಹೇಳೋನ್ ಕರೆದ್ರು. ಮಾತು ಕೇಳೊಂದು. ಏನ್ ಗೌಡು ಕುಲಕರ್ಣಿ ಹೊಡೆದಾನ, ಕುಲಕರ್ಣಿ ಗೌಡ ಹೊಡೆದಾನ ಅಂತ ಕೇಳಿದ್ರು. ಮಾಡಕತ್ತಿವ ಈ ನಮ್ಮ ಇವನಂಗ ಹೆಸರೇ ಹೊನೆಪ್ಪ ಹಾಡ್ದೆ ಸಾಗರ್ನಂಗ ಇವನಂಗ್ ಮಾಡಕತ್ತ. ಏನ್ ಹುಚ್ಚದಿವ ಹಿಂಗ್ಯಾಕ್ ಮೂಕನಂಗ ಮಾಡಕತ್ತಿ? ನಾರೇ ಮಾತೇ ಬರಲಾಗ ಮಾಡದೈತಿ. ಮಕ್ಳು ಏನ್ ಮಾಡ್ತಾರ ಮಾಡಿ. ಏನ್ ಗೌಡ ಕುಲಕರ್ಣಿ ಹೊಡೆದಾನ, ಕುಲಕರ್ಣಿ ಗೌಡ ಹೊಡೆದಾನ. ಹೊತ್ತಂದ ಕೂಡಲೇ ಬರೇ ಉಯ್ನೆ ಅಲ್ಲಕತ್ತು. ಹೌದು. ಅವ ಅಂದ ಜಡ್ಜ್ ಮ್ಯಾಕ್ ಕೂತಾವ. ಮಗನ ಹುಚ್ಚುಳಿ ಮಕ್ಳ ಮಾತು ಬರೋದಕ್ಕೆ ತರ್ಬೇಕ ಬೇಡ. ಮೂಕನ್ ಹಿಡ್ಕೊಂಡ್ ಬಂದಾರ ಮಕ್ಕಳು. ಈಗ ಮೂಕನ್ ಹಿಡ್ಕೊಂಡ್ ಬಂದ್ ನಡಿ ನಿನ್ನ ಕೇಸಲ್ಲಿ ಗಟ್ಟಿ ಆಗ್ಲತ್ತ ಹೊರಗೆ ಹಾಕಿದ್ರತ್ತ. ಕೆಲ್ಲಿ ಕೇಳ ಮಾತಿನ ಅರ್ಥ ಅಂತವು. ಮಾತಿನ ಅರ್ಥಗಳು ಹಿಂಗಿರ್ತಾವ. ಹೌದಾ? ಮಾತಿನಲ್ಲಿ ಬಹಳ ಮಹತ್ವ ಇರ್ತದ. ಹೊಲಿ ನೇರವಾಗಿ ವಿಷಯಕ್ಕೆ ಹೋಗ್ಬೇಕು. ಬಹಳ ಈ ವಿಷಯಕ್ಕೆ ಹೋಗ್ಬಿಡೋನು. ಮತ್ತೊಂದು ಮಾತು ಮಾತಾಡೋದು ಬೇಡ. ಹೌದು. ಯಾಕಂತ ಕೇಳಿದ್ರ ತಮ್ಮ, ಸುರುವಿನ ಸಂದಿಗೆ ಜನ ಬಹಳ ಚಂದಿತ್ತು. ಅರ್ಧ ಮರ್ಧ ಖಾಲಿನೇ ಆಗ್ಯಾವ ಈಗ. ಹೌದು. ಯಾಕಂತ ಕೇಳಿದ್ರೆ ಹಿಂಗಿ ಅದಾವ ಈಗ.
ಹಿಂಗಿಲ್ರಿಪ್ಪ ಸೊಳ್ಳದ ಹಾರಿ ಹೋಗ್ಯದ ಮನೆ ಕಡೆ ನಿದ್ದೆ ಬರ್ತಾಕತ್ತದ. ಅದಕ್ಕೆ ಹೇಳ್ಯಾರ ಜೋಳ ಜೊಟ್ಟು ಒಂದ್ ಹಾರ್ತೈತಿ ಒಳ್ಳೆ ಬೀಜ ಒಂದ್ ಉಳಿತೈತಿ ಅಂದಂಗ ಒಳ್ಳೆ ಅನ್ನುವಂತ ಬೀಜ ಹಾ ಹಾ ಒಳ್ಳೆ ಮಂದಿ ಒಳ್ಳೆ ಜ್ಞಾನವಂತರ ಕೂತಾರ. ಅದು ಗಟ್ಟಿ 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 ಉಳ್ದ ಗಟ್ಟಿ ಗಟ್ಟಿ ಮಾಲ್ ಉಳ್ದದ. ಹಾ ಆ ಏನೋ ಮನೆಯಂದ ಬರೋ ಮುಂದೆ ಅಕ್ಕಗ ಒಂದು ಮಾತು ಹೇಳಿ ಬಂದಿರ್ತಾರ ಇಲ್ಲಿ ಹರಕೆ ಕೇಳಾಕ. ಏನತ್ತೆ ಈಗ ಹೋಗೋಣ ಬರ್ತೀನಿ ಅಂತ ಹೇಳಿ ಏನಂತ ಹೇಳಿರ್ತಾರ, ಹಾ ಇಲ್ಲ ಅವ್ರದೊಂದು ಇವ್ರದೊಂದು ಪದ ಕೇಳೋಣ ನಾ ಮನೆಗೆ ಸದ್ಯ ಸರಗನೆ ಬಂದ್ ಬಿಡ್ತೀನಿ ಅಂತ ಹೇಳಿ. ಯಾಕಂದ್ರೆ ಹೆಂಡ್ರ ಕೈ ಮಂದಿನೇ ಬಾಳ ಅದ್ರಿ ಈಗ. ಹೇಳಿ ಬಂದವ್ರು ಇಲ್ಲಿ ಕೂತಿದ್ರು ಇರ್ತಾನ, ಅವ್ರು ಹೋದ್ರ ಅವ್ರು ಹೌದು ನಮ್ಮಂತ ಇರ್ಲಿ ಯಾಕತ್ ಕೇಳಿದ್ರ ಹಾ ನಮಗೆ ಇಲ್ಲಿ ತಂದು ಹರ್ರಿ ವಿಷಯ ಬರ್ಬೇಕ್ರಿಪ್ಪ. ಆಯ್ತ್ರಿ ವಿಷಯ ಹೇಳಮ್ರಿ, ವಿಷಯಕ್ಕೆ ಬಂದೇವಿ. ಅದಕ್ಕೆ ಹೆಂಗ ಅಂತ ಕೇಳಿದ್ರ ಹೆಂಗ ಒಂದೆರಡು ವಿಷಯ ಮಾಡ್ಯಾರ, ಪ್ರಶ್ನೆ ಮಾಡ್ಯಾರ ತಮ್ಮ ಅವರು. ಹೌದು ಮಾಡ್ಯಾರಲ್ಲ. ನಮಗೆ ಪ್ರಶ್ನೆ ಮಾಡ್ಯಾರ. ಹೌದಾ ನಾವರೇ ಊಟಕ್ಕೆ ಹೋಗಿ ಅಲ್ಲಿ ಕಣ್ಣಬಡಿ ದೂರ ಹೊಲ ಅದ. ಹೌದು ಮಾಸ್ತಾರ್ ಹೊಲಕ್ ಹೋಗಿ ಊಟ ಮಾಡಿ ಬಂದೇವಿ. ನಮ್ಮ ಹಾಡುವಂತ ಮಾಸ್ತರ್ ಅವ್ರು ದೊಡ್ಡ ಮನಿ ಕಟ್ಟಾರ ತಮ್ಮ, ಅದು ದಾಬಾ ನೋಡ್ದಂಗಾಯ್ತು. ಹೌದಾ ಅಲ್ಲಿ ಊಟಕ್ಕೆ ಹೋಗಿ ಇವ್ರು ಏನ್ ಮಾತಾಡ್ತಾರ ಅನ್ನೋದು ನಾವು ಹೊಟ್ಟೆ ಕೇಳಿಲ್ಲ, ಸುಳ್ಳೆ ಕೇಳ್ಬೇಕು. ಊಟದ ನೆಪನ ಕೇಳಿಲ್ಲ, ಏನು ಮಾಹಿತಿ ಕೇಳಿಲ್ಲ. ಇಲ್ಲ ಹೊಟ್ಟೆ ಮಾಹಿತಿ ಕೇಳಿಲ್ಲ ಅಲ್ಲಿಗೆ ನಮಗ. ಇಲ್ಲ ಅಡಿಗೆ ಅಮೃತ ಆಗಿ ನಿಮಗೆ ಕೇಳಿಲ್ಲ ನನಗೆ. ಕೇಳಿಲ್ಲ, ಹಾ ದೂರ ಆಯ್ತು. ಯಾಕಂತ ಕೇಳಿದ್ರೆ ಇಲ್ಲಿ ಏನ್ ಮಾತಾಡ್ತಿರ್ತಾರ ನಾವ್ ಇಲ್ಲೇ ಕೂತ್ ಕೇಳಿದ್ರೆ ನಮ್ಗೆ ಬಾಳ ಗೊತ್ತಾಗ್ಬಿಡ್ತೈತಿ. ಹೌದಾ ಒಂದು ಮಾತು ಕೇಳ್ಯಾರ, ನಮ್ಗೆ ಹೇಳ್ಯಾವ ಇಂಥದೇ ಕೇಳ್ಯಾವ ನೋಡತ್ ಹೇಳ್ಯಾರ. ಹೌದು ಹೇಳಲ್ಲ. ಏನೋ ನಮಗ ತಿಳಿದ ಮೆಟ್ಟಿಗೆ ಆ ಗುರುನಾಥ ಬುದ್ಧಿ ಕೊಟ್ಟ ಏನ್ ಹೇಳೋದೈತಂದ್ರ ಹೌದಾ ಅವನೇ ಏನಂತ ಕೇಳ್ಯಾರ ಪ್ರಶ್ನೆ ಗೊತ್ತನೋ ಏನ್ರಿಪ್ಪ. ಈ ಸದ್ದ ಅಮೋಕ್ಷದ ಮುತ್ತೆ ಮಕ್ಕಳಿಗೆ ಒಟ್ಟರಿಗೆ ಒಂದೊಂದು ಸಾಮಾನು ಕೊಟ್ಟು ಕಳ್ಸ್ಯಾನ. ಹೌದು ಅಂಶದ ಮುತ್ತೆ ಕೊಟ್ಟು ಇದೇ ಇಲ್ರಿ ಪ್ರಶ್ನೆ ಕೇಳಿದಿದೆಯಲ್ಲ. ಹಾ ಇದೆ. ಈಗ ಕರ್ಣಿ ಮಲ್ಕಾರ ಸಿದ್ಧಿಗೆ ಬೆತ್ತ ಕೊಟ್ಟಾನ. ಹೌದಾ ಡೋಣಿಜ್ ಮಾಸಿದ್ದಪ್ಪಗ ಕಂಬಳಿ ಕೊಟ್ಟಾನ. ಹೌದ್ ಕರ್ಣಿ ಮಲ್ಕಾರ ಸಿದ್ಧ ಪ್ರಸಾದ ಗಂಟೆ ಕೊಟ್ಟಾನ. ಡೋಣಜ್ ಮಾಸಿದ್ದಪ್ಪಗ ಹಾ ಇನ್ನೇನದ ಮಂಗ್ರಾಯಿಗೆ ಕಂಬಳಿ ಕೊಟ್ಟ ಹಚ್ಕೊಟ್ಯಾನ. ಹೌದಾ ಹೌದಾ ಹಾ. ಅದು ಕಂಬಳಿ ತಗೊಂಡ್ ಹೋಗ ಮುಂದೆ ಒಬ್ಬ ನಡುದಾರ ಬೆಟ್ಟಾಗ್ಯಾನ. ಹೌದು ಒಂದು ಕಲ್ಲನ್ನ ಅವನ ಕೈಯಾಗ ಕೊಟ್ಟಾನ. ಕಲ್ಲು ಇಟ್ಟಲ್ಲಿ ಒಂದು ದೇವಸ್ಥಾನ ಆಗ್ಯದ. ಯಾವ್ದತ್ತು ಒಂದು ಪ್ರಶ್ನೆ ಕೇಳ್ಯಾರಿ. ಇದೊಂದು ಪ್ರಶ್ನೆ ಅದ. ಹೌದು ಇನ್ನೊಂದು ಯಾವ ನಮ್ಮ ಹಾ ಮೇಗಡಿ ಬಾಗಿನೊಳಗ ಜನ್ನಮ್ಮ ಅಂತ ಕರಿತಾರ ನೋಡು. ಹೌದು ಜನ್ನಮ್ಮನ ಮಕ್ಳು ಯಾರಪ್ಪ ಅಂತಂದ್ರ ಅರಣ್ಯ ಸಿದ್ಧ ಮಲ್ಕಾರ ಸಿದ್ಧ ಇಬ್ಬರು ಮಕ್ಕಳು. ಹೌದು ಇಬ್ಬರು ಮಕ್ಕಳು. ಅವ್ರಿಗೆ ಎರಡು ಹೆಣ್ಣಿನ ಕಂಬಳಿ ಹಾಕದಂತಕ್ಕಂತ ಮಾತನ್ನ ಕೇಳ್ಯಾರ. ನಮಗ ನೇರವಾಗಿ ಪ್ರಶ್ನೆ ಮಾಡ್ಯಾರ. ಹೌದು ಇದು ಹೆಂಗ ಅಂತ ಕೇಳಿದ್ರ ನನಗ್ ತಿಳಿದ ಮೆಟ್ಟಿಗೆ ಹೇಳೋದದ. ಹೆಂಗ್ರಿಪ್ಪ. ನಾ ಏನ್ ಪಕ್ಕ ಕಿವಿಲಿ ಅವ್ರು ಏನ್ ಕೇಳೋದ್ ಗೊತ್ತಿಲ್ಲ, ಇಂಥದೇ ಕೇಳ್ಯಾರ ಅನ್ನೋ ಸಂಬಂಧಾಗಿ ನಾ ಹೇಳ್ಬೇಕಾಗೈತಿ. ಹೌದು ಹೆಂಗಪ್ಪ ಅಂತ ಕೇಳಿದ್ರ ಹಾ ಮಲಕ ಯಾರು ಮಂಗರಾಯಿ ಕಂಬಳಿ ತಗೊಂಡ್ ಹೊಂಟಿದ್ ನೋಡು. ಹೌದು ಅವನು ಸಿದ್ಧ ಬಿಳಿ ಅನಿಸಿದ್ ಹಿಂದ್ ಬೆನ್ ಹತ್ತಿದ್ರು. ಹೌದು ಹಿಂದ್ಕೊಮ್ಮ ಆಗ್ಯದ. ಆ ಕತ್ತಿ ಹೇಳಿದ್ ನೋಡಿ ಇವ್ರು ಮತ್ ಕತ್ತಿ ಹೇಳ್ತಾನಂತಾರ. ಹಾ ಸ್ವಲ್ಪ ಇರ್ಲಿ. ಅದಕ್ಕೆ ಯಾಕಂದ್ರ ತಮ್ಮ ಹಾ ಹೆಣ್ಮಕ್ಳ ಅರಿಬಿ ಅಂಗಡಿ ಬಿಡಬಾರ್ದತ್ತ, ಗಂಡ ಮಕ್ಳ ಮಾಯ್ಕಿನ ಮುಂದೆ ಬಿಡಬಾರ್ದತ್ತ. ಹೌದು ಮಾಹಿತಿ ಬಿಟ್ರೆ ಯಾಕಂದ್ರೆ ಎಲ್ತನ ಮಾತಾಡ್ತಾರ ಗೊತ್ತೇ ಆಗಲ್ಲ. ಗುತ್ತಿಗೆ ಎಷ್ಟು ಸೀರೆ ಕಿತ್ತಾರ ಅನ್ನೋದು ಅವ್ರಿಗೂ ಗೊತ್ತಾಗಲ್ಲ. ಅಯ್ಯ ಇದು ಪಾಡಿಲ್ಲ ಯಾಕ ಇದು ಪಾಡ ಯಾಕ ಹಿಂಗಾತಾವ. ಹಾ ಅದಕ್ಕ ಅವನು ಸಿದ್ಧ ಬಿಳಿ ಅನಿಸಿದ ಕುದುರೆ ಮೇಲೆ ಕೂತ ಬೆನ್ ಹತ್ತಿರ್ತಾರ ಮಂಗರಾಯಿಗ. ಹೌದ್ ಅವಾಗ ಮಂಗರಾಯಿ ಓಡ್ಕೊತ ಹೊಂಟ ಮುಂದ. ಹೌದು ಅಲ್ಲಿ ಅವಾಗ ನಡುದಾರ ಯಾರು ಭೇಟಿ ಆಗ್ತಾರ ಅಂದ್ರ ನನಗ್ ತಿಳಿದ ಮೂಲಕ ಪ್ರಕಾರ ಹಾ ಅಲ್ಲಿ ಯಾರು ಭೇಟಿಯಾಗ್ಯಾರ ಅರಣ್ಯ ಸಿದ್ಧ ಭೇಟಿಯಾಗಿ ಅಂತಮ್ಮ. ಹೌದು ಈ ಸದ್ಯ ಬಹಳ ಬಾಂಧವ್ಯದ ಅರಣ್ಯ ಸಿದ್ಧಗ ಮಂಗರಾಯಿಗ. ಹೌದು ಹೌದು ಅವ ಮುಂದ ಅಲ್ಲಿ ಭೇಟಿ ಆಗ್ಯಾನ. ಹೌದ್ ಯಾರ ಅರಣ್ಯ ಸಿದ್ಧ. ಹಾ ಅವಾಗ ಮಂಗರಾಯ ಒಂದು ಕಲ್ಲು ಎತ್ತಿ ಅವನ ಕೈಯಾಗ ಕೊಟ್ಟಾನ. ಆ ಕಲ್ಲಿಟ್ಟು ಜಾಗದೊಳಗ ಕಮಲಾಪುರ ತಿಳಿಯಲ್ಲಿ ಒಂದು ಊರು ತಯಾರಾಗತ್ತಮ್ಮ. ಹೌದು ನಮಗ ತಿಳಿದಟ್ ಹೇಳುದು. ಅಲ್ಲಿ ಹೌದ್ ಅಲ್ಲಿ ಕಮಲಾಪುರ ಅಂತ ಊರ್ ಹುಟ್ಟ್ಯದ. ಅಲ್ಲಿ ಏನದ ಅರಣ್ಯ ಸಿದ್ಧನ ಪವಾಡ ನಡೆದ. ಅಲ್ಲಿ ಅರಣ್ಯ ಸಿದ್ಧನ ಗುಡಿ ಆಗ್ಯದ ಅಂತ ನನಗಿಟ್ಟು ತಿಳಿತದ. ಹೌದು ನನ್ನ ತಿಳುವಳಿಕೆ ಪ್ರಕಾರ ನಮ್ಕಿತ್ತಲು ಹಿರಿಯರದಾರ, ಹಾ ಒಳ್ಳೆ ಅನುಭವಿಗಳದಾರ. ಹೌದು ಬಹಳ ಚಂದ ನಮಗ ತಮ್ಮ ಇದು ಹಂಗಲ್ಲ ಹಿಂಗದ ತಿಳಿದ್ರ ತಿಳ್ಕೊಳ್ಳನು ಏನ್ ಅಡ್ಡಿ ಇಲ್ಲ. ಹೌದು ಇನ್ನೊಂದು ಪ್ರಶ್ನೆ ಏನ್ರಿಪ್ಪ. ಅವ್ರಿಗೆ ಯಾಕೆ ಎರಡೇಣಿನ ಕಂಬಳಿ ಅದ ನಮಗ್ ಕೇಳ್ಯಾರ ನೋಡು. ಹಾ ಹಂಗೇನೆ ಸದ್ಯ ತದ್ದೆವಾಡಿ ಎಲ್ಲ ಮುತ್ಯಾಗ ಹಾ ತದ್ದೆವಾಡಿ ಎಲ್ಲ ಮುತ್ಯಾಗ ಮತ್ತು ತಾಂಬದ ನೆಲಮನಸಿದ್ದಾಗ ಅವ್ರಿಗೆ ಎರಡೆರಡು ಕಂಬಳಿ ಅದ. ಹೌದು ನಾನು ಅದನ್ನು ಅಂಶದ ಮುತ್ತನ ಮಟ್ಟನೇ ತಾಂಬ. ಇದು ಬೇರೆ ಬಿಡು. ನೀ ಮತ್ತೇನದ ರೆಬಕೋನ್ ಸಂತತಿ ಯಾಕಡೆ ಹೋಗ್ತೈತಿಪ್ಪ ಅಂತಂದ್ರ ಇದು ಮಾಳಿಂಗ್ರನ್ ಶಾಖದ ಕಡೆ ಹೋಗ್ತದ. ಅವ್ರಿಗೆ ಎರಡು ಹೆಣ್ಣು ಕಂಬಳಿ ಬಂದಿರಬಹುದು ಇಲ್ಲ ನಂಗಲ್ಲ. ಅವ್ರ ಮನೆ ದೇವ್ರು ಯಾರಪ್ಪ ಅಂತ ಕೇಳಿದ್ರ ಆಲುಕ್ನೂರು ಕರೆಸಿದ್ದ. ಆಲುಕ್ನೂರು ಕರೆಸಿದ್ದನ ಆಶೀರ್ವಾದದಿಂದ ಅವ್ರಿಗೆ ಎರಡು ಹೆಣ್ಣು ಕಂಬಳಿ ಬಂದತ್ತ ನನಗೆ ತಿಳಿತದ. ಇದು ಹೌದು ಆಲುಕ್ನೂರು ಕರೆಸಿದ್ದ ಅಂದ್ರೆ ಅರಣ್ಯ ಸಿದ್ಧ ಬಹಳ ಮಂದಿ ದೈತ್ಯರಿಗೆ ಸೂರರಿಗೆ ಹೊಡೆದನವ. ಹೊಡೆದ ಕಾಲಕ್ಕೆ ಬಂದ ಮುಂದೆ ಆಲುಕ್ನೂರು ಕರೆಸಿದ್ದ ಭೇಟಿಯಾಗ್ಯಾನ. ಆಲುಕ್ನೂರು ಕರೆಸಿದ್ದನ ಆಶೀರ್ವಾದದಿಂದ ಅವ್ರಿಗೆ ಎರಡು ಹೆಣ್ಣಿನ ಕಂಬಳಿ ಬಂದ ಅಂತ ಹೇಳಿ ನನಗೆ ತಿಳಿತದ. ಹೌದು ನಮಗ್ ತಿಳಿದಟ್ ಹೇಳೋನು. ನಮಗ ನೇರವಾಗಿ ತಿಳಿದಂತಿರ್ತದ ಉತ್ತರ. ಹೌದು ಇನ್ನೊಂದು ನಾವೊಂದು ಅವ್ರಿಗೆ ಪ್ರಶ್ನೆ ಮಾಡಿದ್ದೆವು. ಮಾಡಿರಿಲ್ಲ. ಏನು ಪ್ರಶ್ನೆ ಮಾಡಿದ್ವಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಅದು ಪ್ರಥಮದಲ್ಲಿ ಪೂರ್ವದಲ್ಲಿ ದರಿ ಹೊಡೆದು ಹೇಳಿಕೆ ಮಾಡಿರ್ತಕ್ಕಂಥ ಸಿದ್ಧ ಯಾರತ್ತಕ್ಕೆ ನಾವು ಪ್ರಶ್ನೆ ಮಾಡಿದ್ದೇವೆ ನೋಡು. ಹೌದು ಅವ್ರೊಂದು ಊರ್ ಹೆಸರು ಹೇಳಿದ್ರು. ಯಾವ್ದ್ರಿಪ್ಪ ಅದು? ಯಾವ್ದು ಹೇಳ್ಯಾರ ನಾ ಇಲ್ಲಿ ಇಲ್ಲ. ಎಲ್ಲ ಕೇಳೋ ನಮಗ ನನಗೇನಿ ನಾನು ಅಲ್ಲಿ ಇಲ್ಲ. ನಾನು ಅವ್ರು ಏನೋ ಒಂದು ಉತ್ತರ ಯಾರ ಉತ್ತರ ಸರ್ವತ್ತ ತಪ್ಪದ. ಇನ್ನೊಮ್ಮೆ ವಿಚಾರ ಮಾಡಿ ನೀವು ಹೇಳಿ
ಇನ್ನೊಮ್ಮೆ ಸಂಧಿಗೆ ಹೇಳ್ತಾರಿಪ್ಪ. ಇನ್ನೊಂದು ಸಂದಿಗೆ ಹೇಳ್ರಿ. ಹಾ ಇನ್ನೊಂದು ತಾವೆಲ್ಲ ಕುಡ್ಕೊಂಡು ನಮ್ಗೆ 2 ಪ್ರಶ್ನೆ ಮಾಡಕ್ ಅವಕಾಶ ಕೊಟ್ರಿ. ಹಾ ಇದು ಅಂತೂ ನಮ್ದು ಅಲ್ಲೇ ನಿಂತದ ಒಂದು. ಹೌದು. ಇನ್ನೊಂದ್ 2 ಪ್ರಶ್ನೆ ಮಾಡಪ್ಪ ಅಂತಂದ್ರ ಮಾಡ್ತೇವೆ, ಬ್ಯಾಡ ಸುಮ್ ಹಾಡ್ರಪ್ಪ ಅಂತ ಹಾಡ್ತೇವೆ, ಮಾತನು ಬಾಳ ಹೇಳಲ್ಲ. ಹಂಗಲ್ಲ ಮಾಡಬೇಕಲ್ಲ. ಯಾಕ್ರಿ ಕಕ್ಕ ಮಾಡ್ರಿ. ಹಾ ಹೆಂಗಪ್ಪ ಪ್ರಶ್ನೆ ನಮ್ಮ ಅಂತ ಕೇಳಿದ್ರ, ಹೆಂಗ್ರಿ ಸರ ಪ್ರಶ್ನೆ? ತಮ್ಮ ಇಲ್ಲಿ ಭೈರವನಾಥ ನೆನದಾನ. ಹೌದು ಭೈರವನಾಥ. ಯಾವ ಪುರಾಣ ಇಲ್ಲ, ಪುಸ್ತಕ ಇಲ್ಲ, ಏನು ಇಲ್ಲ. ಏನು ಇಲ್ಲ. ಭೈರವನಾಥ ಅಂತಂದ್ರೆ ಹೆಂಗಪ್ಪ ಅಂತಂದ್ರ ಸುನಾರಿ 7 ತಲೆ ಗುರು, ಸುನಾರಿ ಸಿದ್ಧ ಬೈರಿ. ಹೌದು ಸಿದ್ಧ ಬೈರಿ. ಹೌದು ಈ ಭಗವಂತ. ಹೌದು ಹೌದು ಹೌದಿಲ್ಲ? ಹಾ ಹಾ 7 ತಲೆ ತನಕನು ಸುನಾರಿ ಸಿದ್ಧ ಬೈರಿನೇ ಗುರು ಅದಾನ. ಹೌದು. ಅವ ಬಂದು ಎಲ್ಲಿಗೆ ಕಟ್ ಮಾಡ್ದ ಅಂತ ಕೇಳಿದ್ರ, ಎಲ್ಲಿಗಿರಿಪ್ಪ? ಸೋಮರಾಯ ತುಕ್ಕಪ್ಪರಾಯನ ಕಾಲ ಕೀರ್ತಿಲಿಂದ ಸೋನಾರಿ ಸಿದ್ಧ ಬೈರದ ಅಲ್ಲಿಗೆ ನಿಂತ ಆಟ. ಹೌದು ಹೌದು. ಮುಂದೆ ಬಂದು ಯಾರನ್ನು ಗುರು ಮಾಡ್ಕೊಂಡ್ರಿ ಇವರು? ಯಾರಿಪ್ಪ? ಕೋನೂರು ಬೀರ ದೇವರು. ಹಾ ಹಾ ಬೀರ ದೇವ್ರು ನನ್ನ ಗುರು ಮಾಡ್ಕೊಂಡು ಅವನ ಭಕ್ತಿಲಿಂದ ಹಾ ಮಾಡ್ಕೊತ ಬಂದ್ರು. ಹೌದು. ಮತ್ತ ಆಮೇಲೆ ರೇವಣ ಸಿದ್ಧ ಮತ್ತ ಗುರು ಆದ. ಹೌದು. ಬಹಳ ತರ ಗುರುಗಳು ಆಗ್ಯಾರ ಇಲ್ಲಿ. ಹೌದು ಹೋಗಿ. ನಮ್ಮ ಸಂಪ್ರದಾಯದೊಳಗೆ ಹೆಂಗದ ಹೆಂಗ? ಈ ಸದ್ಯಕ್ಕೇನೆ ಹಾ ಹಾ 4 ಮಂದಿ ಧರ್ಮರು, 21 ಮಂದಿ ಧರ್ಮ, 101 ಮಂದಿ ಧರ್ಮರು, 1700 ಸಿದ್ರು. ಹೌದ್. ಇವ್ರಿಗೆ ಎಲ್ಲರಿಗೆ ಗುರುಗೌರಿ ಸೋಮಲಿಂಗ ಒಬ್ಬನೇ ಗುರು ಅದಾನ. ಹೌದು ಹೌದು. ಗುರುಗೌರಿ ಸೋಮಲಿಂಗ ಒಬ್ಬನೇ. ಎಲ್ಲೆಲ್ಲಿ ಚೇಂಜ್ ಆಗಿಲ್ಲ. ಹೌದು. ಒಬ್ಬನೇ ಅದಾನ, ಇನ್ನೂವರೆಗೆ ಎದುರು ಅದಾನ. ಅದಾನ. ಆದ್ರ ಕರೆ ಜಗದ್ಗುರು ರೇವಣ ಸಿದ್ದೇಶ್ವರ ಗುರು, ಹಾ ಹಾ ಸೊನ್ನಾರಿ ಸಿದ್ಧ ಬೈರಿ ಗುರು, ಹೌದು. ಮುಂದೆ ಬಂದಂಗ ಬೀರ ದೇವರ ಗುರು. ಹೌದು. ಇದು ಎಂತ ಯಾಕೆ ಯಾವ ಕಾರಣಾಂತರಗಳಿಂದ ಸೊನ್ನಾರಿ ಸಿದ್ಧ ಬೈರದ ಅಲ್ಲಿಗೆ ನಿಂತು ನಿತ್ತು. ಈ ಇತಿಹಾಸ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಇದರಿಂದ ಇಂಥ ಟೈಮ್ಗೆ ಇಂತಲ್ಲಿ ಅವ್ರದ್ದು ನಿಂತು ಸರಿ ತಲ್ಲಿಗೆ ಅಂತೇಳಿ ಹಾ ಹಾ ಹಿಂಗ ಉತ್ತರ ನೀವು ಹೇಳ್ಬೇಕು. ಹೇಳಬೇಕಲ್ಲ. ರೇವಣ ಸಿದ್ಧ ಬಂದ್ ಯಾವಾಗ ಗುರುವಾದ, ಹೌದು. ಬೀರ ದೇವ್ರು ಬಂದ್ ಯಾವಾಗ ಗುರುವಾದ, ಹಾ ಹಾ ಸೊನಾರಿ ಸಿದ್ಧ ಬೈರಿ ಯಾವಾಗ ಅಲ್ಲೇ ಗುರುವಾಗಿ ಅಲ್ಲೇ ನಿತ್ತ. ಹೌದ್. ಮುಂದೆ ಯಾಕೆ ಒಂದು ಕಾಯಮ ಬೆಳಪತ್ತು ಬರ್ಲಿಲ್ಲ ಅಂತಕ್ಕಂತ ಪ್ರಶ್ನೆ ನಮ್ಮ ಅದಾವು. ಹಾಲ ಮತ್ತು ಸಿದ್ಧಟ್ಟಿಗೆ ಒಳಗ ಹಾಲು ಮತ್ತ ಸಿದ್ಧಟಿ ಒಳಗ ಮೊದಲೊಂದು ಕೇಳಿವಿ, ಹಾ ಇದೊಂದು ಕೂಡಿ ಯಾಡದು ನಮ್ಮ ಇದು ಸೊನಾರ್ ಸಿದ್ಧ ಬೈರಿಂದ ಯಾಕೆ ಕೇಳದಪ್ಪ ಅಂದ್ರೆ ಇಲ್ಲಿ ನಮ್ಮ ಅಪ್ಪನ ದೇವಸ್ಥಾನದ ಕೇಳು. ದೇವಸ್ಥಾನದ ನಮ್ಮ ಅಪ್ಪನ ಪವಾಡ ದೊಡ್ಡದ. ಹೌದಾ? ಅದಕ್ಕಾಗಿ ಈ ವಿಷಯ ನಾ ಇಲ್ಲಿ ಕೇಳ್ಬೇಕಾಗತ್ತಮ್ಮ. ಅದು ಮುಂದಿನ ಸಂದಿಗೆ ಇಲ್ಲಿಲ್ಲೇ ಹಿಂತಾವ್ ಹಿಂಗ ಆಗ್ಯಾವ ಅಂತೇಳಿ ನಮ್ ಗುರುಗಳಾಗಿರ್ತಕ್ಕಂಥ ನಮ್ಮ ಕಾಕ ಅವ್ರು ಹೇಳಿದ್ರಪ್ಪ ಅಂತಂದ್ರ ಹಾ ಹಾ ಬಹಳ ಸಂತೋಷದ ಮಾತದ. ಬಹಳ ಮಾತಾಡ್ಲಾರ್ದೆ 4 ನುಡಿ 4 ನುಡಿ ಚಾಲ ನಾಡಿ